ವೀಕ್ಷಕರೇ, ಇಂದು ನಾವು ಕೊಡಗಿನ ಕುವರ ಜನರಲ್ ತಿಮ್ಮಯ್ಯರವರ ಮ್ಯೂಸಿಯಂಗೆ ಭೇಟಿ ನೀಡೋಣ. ಬನ್ನಿ. ನನ್ನ ಹೆಸರು ಸುಧಾರ್ ಮೇಜರ್ ತಿಮ್ಮಯ್ಯ ಅಂತೇಳಿ. ನನ್ನ ಸ್ಟೂಡೆಂಟ್ಸ್ ಯಾಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಅದನ್ನು ಇವ್ರಿಗೆ ಹೇಗೆ ಗೊತ್ತು ಅಂತ ನಿಮಗೆ ಆಗುತ್ತೆ. ಆಗ ನಮ್ಮ ಎಕ್ಸ್ಪೀರಿಯೆನ್ಸು ನಮ್ಮ ಬಗ್ಗೆ ಗೊತ್ತಾದಾಗ ಇವ್ರಿಗೆ ಗೊತ್ತಿದೆ ಅದನ್ನು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಕೊಡಗಿನವನೇ. ನಾನು ಒಂದು ಸೋಲ್ಜರ್ ಆಗಿ ಹೋಗಿ ಸುಧಾರ್ ಮೇಜರ್ ರ್ಯಾಂಕಲ್ಲಿ ರಿಟೈರ್ಡ್ ಆಗಿದ್ದೀನಿ, ಜೂನಿಯರ್ ಕಮಿಷನ್ ಆಫೀಸರ್ ಆಗಿ. ನಮ್ಮ ರೆಜಿಮೆಂಟು ಮಡ್ರಾಸ್ ರೆಜಿಮೆಂಟು ಊಟಿಯಲ್ಲಿದೆ, ನಮ್ಮ ರೆಜಿಮೆಂಟ್ ಸೆಂಟರು. ನಾವು ಆಲ್ ಓವರ್ ಇಂಡಿಯಾ ಚೈನಾ ಬಾರ್ಡರಲ್ಲಿ, ಪಾಕಿಸ್ತಾನ ಬಾರ್ಡರಲ್ಲಿ ಮತ್ತು ಕಾರ್ಗಲ್ ವಾರಲ್ಲಿ ಆಪರೇಷನ್ ವಿಜಯ್, ರಕ್ಷಕ್ ರೇಣು ಅಂತೇಳಿ 3-4 ಆಪರೇಷನ್ಗಳು ಕೂಡ ಇನ್ವಾಲ್ವ್ ಇದ್ದು ಜೀವಂತವಾಗಿ ಇಲ್ಲಿ ಬಂದಿದ್ದೀವಿ ನಿಮ್ಮ ಮುಂದೆ. ಈಗ ಈ ಮ್ಯೂಸಿಯಮನ್ನು ನೋಡ್ಕೊಳ್ತಾ ಇದ್ದೀನಿ. ಇದು ಜನರಲ್ ತಿಮ್ಮಯ್ಯ ಅಂತೇಳಿ 4ನೇ ಜನರಲ್ ಇರ್ತಾರೆ. ಇವೆಲ್ಲ ಟೀಚರ್ಸ್ ಆಗಿದ್ದರಿಂದ ನಿಮ್ಮ ಬಗ್ಗೆ ಗೊತ್ತಿರ್ಬೋದು. ಹಾಗಿದ್ರೆ ಮೊದಲಿನ ಜನರಲ್ ಯಾರಿದ್ರು? ಫೀಲ್ಡ್ ಮಾರ್ಷಲ್ ಕರಿಯಪ್ಪ. ಅವರು ಮೊದಲನೇ ಜನರಲ್ 15 ಜನವರಿ 1949 ಇಂಡಿಯನ್ ಆರ್ಮಿನ ಟೇಕ್ ಓವರ್ ಮಾಡ್ತಾರೆ ಬ್ರಿಟಿಷರಿಂದ. ಅವರು ಇಲ್ಲಿಯವರು ಇವರ ಕಸಿನ್ ಇರ್ತಾರೆ. ಜನರಲ್ ತಿಮ್ಮಯ್ಯನವರು 4ನೇ ಜನರಲ್. ಅವ್ರ ಮನೆಯ ಯಾಕೆ ಮ್ಯೂಸಿಯಂ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಇಂಡಿಯಾದಲ್ಲಿ ತುಂಬ ಜನರಲ್ಸ್ ಇದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ 1948 ಯುದ್ಧ, ಮೊದಲನೇ ಯುದ್ಧ ಪಾಕಿಸ್ತಾನ ಜೊತೆ ಆಗುತ್ತೆ. ಅದರಲ್ಲಿ ಟ್ಯಾಂಕ್ಗಳನ್ನು ತಗೊಂಡು ಹೋಗಿ ಯುದ್ಧ ಮಾಡ್ತಾರೆ. ರಾಜ ಹರಿ ಸಿಂಗ್ ಇರ್ತಾನೆ ಕಾಶ್ಮೀರದಲ್ಲಿ, ಜುನಾಗಢ ರಾಜ ಇರ್ತಾನೆ, ಹೈದರಾಬಾದ್ ನಿಜಾಮ ಇರ್ತಾರೆ. ಇವರಲ್ಲಿ ಇಂಡಿಯಾಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆಗ ಪೊಲೀಸ್ ಆಪರೇಷನ್ ಮಾಡಿ ನಮ್ಮ ಸರ್ದಾರ್ ಪಟೇಲರು ಅವ್ರನ್ನೇ ಒಳಗೆ ತಗೊಳ್ತಾರೆ. ಇದಕ್ಕೆ ಸಪ್ರೇಟ್ ಆ್ಯಕ್ಷನ್ ಆದ ಅಂದರೆ ತಿಮ್ಮಯ್ಯ ಮತ್ತು ಕರಿಯಪ್ಪ ಇಬ್ಬರು ಸೇರಿ ಟ್ಯಾಂಕ್ಗಳು ಬೆಟ್ಟ ಪ್ರದೇಶದಲ್ಲಿ ಹೋಗಲ್ಲ. ಮೇಲೆ ಒಂದು ಟ್ಯಾಂಕ್ ನೋಡಿರ್ಬೋದು ನೀವು. ಮತ್ತೆ ಎಲ್ಲಿ ಹೋಗುತ್ತೆ? ರಾಜಸ್ಥಾನ್, ಪಂಜಾಬ್ ಏರಿಯಲ್ಲಿ ಲೆವೆಲ್ ಏರಿಯಲ್ಲಿ ಹೋಗುತ್ತೆ. ಇಲ್ಲಿ ಅವರ ಸಾಧನೆ ಕುರಿತು ಅನೇಕ ಮೂಲ ದಾಖಲೆಗಳನ್ನು ನೋಡಬಹುದು. ಅವರ ಹುಟ್ಟು, ಅವರ ಕುಟುಂಬ, ಅವರ ಜೀವನ ಶೈಲಿ ಹೇಗಿತ್ತು ಎನ್ನುವುದನ್ನು ಪರಿಪರಿಯಾಗಿ ತಿಳಿದುಕೊಳ್ಳಬಹುದು. ಜನರಲ್ ತಿಮ್ಮಯ್ಯನವರು ನೆಲೆಸಿರುವಂತಹ ಈ ಸುಂದರವಾದ ಮನೆ ನಮ್ಮನ್ನೆಲ್ಲ ಆಕರ್ಷಿಸುತ್ತದೆ. ಅವರು ತಮ್ಮ ಜೀವನದಲ್ಲಿ ಪಡೆದಿರುವಂತಹ ಎಲ್ಲ ಸಂತೋಷದ ಕ್ಷಣಗಳನ್ನು ಈ ಒಂದು ಭಾವಚಿತ್ರದಲ್ಲಿ ಸೆರೆ ಹಿಡಿದಿಟ್ಟಿದ್ದಾರೆ. ಎಷ್ಟೊಂದು ಸುಂದರ ಅಲ್ಲವೇ? ಭಾರತಕ್ಕೆ ಮತ್ತು ವಿಶ್ವಕ್ಕೆ ಅವರು ನೀಡಿರುವಂತಹ ಅವಿಸ್ಮರಣೀಯ ಸುಂದರ ಕ್ಷಣಗಳನ್ನು ನಾವು ಇಲ್ಲಿ ಗಮನಿಸಬಹುದು. The Indus River bed near the lake, and thus the beleaguered lake garrison was reinforced. ನೆಕ್ಸ್ಟ್ ಲೆಫ್ಟ್ ರೈಟಿಗೆ ತಗೊಂಡು ಇನ್ನೊಂದು ಯುರೋಪಿಯನ್ ಬಾಡಿ ಬರೋದು. April 1948, the hostiles had planned and carried out a well-coordinated operation in which they captured Kargil and Dras, thus overrunning most of Baltistan and some portion of the Ladakh province. In the ensuing month, ಇಂತಹ ಶ್ರೇಷ್ಠ ದೇಶಭಕ್ತರಿಗೆ ನನ್ನದೊಂದು ಸಲಾಂ. ಜೈ ಭಾರತ್ ಮಾತಾ ಕಿ.